ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ಶಿಕ್ಷಕರೇ ಮೇಸ್ತ್ರಿ, ವಿದ್ಯಾರ್ಥಿಗಳೇ ಕಾರ್ಮಿಕರು, ಶಾಲೆಗೆ ಬರುವ ಮಕ್ಕಳನ್ನು ಗಾರೆ ಕೆಲಸಕ್ಕೆ ಹಚ್ಚಿದ ಮೇಷ್ಟ್ರು. ಏನು ಈ ಸ್ಟೋರಿ ಅಂತಾರ, ಬನ್ನಿ ಇಲ್ಲಿ ಇಡ್ತಾ ಹೋಗ್ತೀನಿ ವೀಕ್ಷಕರೇ. ಏನು ಹಾಸನ ಜಿಲ್ಲೆಯ ಖಾಸಗಿ ಶಾಲೆ ಒಂದರಲ್ಲಿ ಈ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ವೀಕ್ಷಕರೇ. ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸಲು ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಥವಾ ವಿದ್ಯಾಭ್ಯಾಸ ಚೆನ್ನಾಗಿ ಕಲೀಲಿ, ಶೈಕ್ಷಣಿಕವಾಗಿ ಮುಂದುವರಿಲಿ ಅಂತ ಒಂದಿಷ್ಟು ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ. ಅಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ವಿಡಿಯೋದಲ್ಲಿ ನೋಡ್ಬೋದು, ಶಿಕ್ಷಕರು ಮಕ್ಕಳನ್ನು ಗಾರೆ ಕೆಲಸಕ್ಕೆ ಅವ್ರನ್ನ ಉಪಯೋಗಿಸ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೆ ಶಿಕ್ಷಣ ವ್ಯವಸ್ಥೆ ಅಲ್ಲ. ನಾವು ನೋಡ್ತಾ ಹೋಗ್ಬೋದು, ಖಾಸಗಿ ಶಾಲೆ ನಾವು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಮಕ್ಕಳನ್ನು ಶಾಲೆಗೆ ಕಳಿಸಿ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಕಳಿಸಿದ್ರೆ, ನೀವು ನೋಡಿದ್ರೆ ಮಕ್ಕಳನ್ನು ಇಟ್ಕೆ ಹತ್ಸೋದಕ್ಕೆ, ಗಾರೆ ಕೆಲಸಕ್ಕೆ ಈ ರೀತಿ ಕೆಲಸ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲ, ಅದು ಖಾಸಗಿ ಶಾಲೆಯಲ್ಲಿ ಲಕ್ಷಾಂತರ ಫೀಸ್ ತಗೊಂಡಿರ್ತೀರಾ. ಮಕ್ಕಳನ್ನು ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಅವ್ರನ್ನ ಒಂದಿಷ್ಟು ಕಲಿಕೆ ಮಟ್ಟನ ಹೆಚ್ಚಿಸ್ಬೇಕಾಗಿರೋದು ಶಿಕ್ಷಕರು. ಅದು ಬಿಟ್ಬಿಟ್ಟು ಇನ್ನು ಮಕ್ಕಳನ್ನ ಗಾರೆ ಕೆಲಸಕ್ಕೆ ನೀವು ಹಚ್ಚುತ್ತಿದ್ದೀರಲ್ಲ, ಯಾವ ಮಟ್ಟಿಗೆ ಸರಿ? ಸರ್ಕಾರಿ ಶಾಲೆ ಆದ್ರೆ ಓಕೆ, ಸರ್ಕಾರಿ ಶಾಲೆ ವ್ಯವಸ್ಥೆ ಹೆಂಗಿದೆ ಅಂತ ನಿಮಗೆ ಗೊತ್ತಿದೆ. ಯಾಕಂದ್ರೆ ಅದು ಸರ್ಕಾರಿ ಶಾಲೆ, ಸರ್ಕಾರದ್ದು. ಯಾಕಂದ್ರೆ ಅದು ಗೊತ್ತು, ದಿಕ್ಕು ದೆಸೆ ಏನೂ ಇಲ್ಲ. ಸರ್ಕಾರಿ ಶಾಲೆ ಓದೋ ಮಕ್ಕಳು ಅವರೇ ನೋಡ್ಕೋಬೇಕು. ಅದರಿಂದ ಅಲ್ಲೇನೋ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಓಕೆ, ಅದು ತಪ್ಪೇ ಆಕ್ಚುಲಿ ಒಂದು ಲೆಕ್ಕ ಆದ್ರೆ. ಬಟ್ ಸರ್ಕಾರಿ ಶಾಲೆ ಅದೊಂದು ರೀತಿ. ಖಾಸಗಿ ಶಾಲೆಯಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ತಗೊಂಡಿರ್ತೀರಾ ಪೋಷಕರಿಂದ, ಪ್ರತಿಯೊಂದಕ್ಕೂ ಫೀಸ್ ತಗೊಂಡಿರ್ತೀರಾ. ಅದು ಬಿಟ್ಬಿಟ್ಟು ಅದಕ್ಕೆ ಅಂತ ಸಿಬ್ಬಂದಿಗಳು ಇರ್ತಾರೆ. ನೀವು ಬಿಟ್ಬಿಟ್ಟು ಮಕ್ಕಳನ್ನ ಗಾರೆ ಕೆಲಸಕ್ಕೆ ಹಚ್ಚುತ್ತಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಶಿಕ್ಷಕರುಗಳೇ? ಒಂದಿಷ್ಟು ಜನ ಹೇಳ್ಬೋದು, ದೈಹಿಕವಾಗಿ ಅವರ ಬಲಾಢ್ಯವನ್ನು ಹೆಚ್ಚಿಸಿಗಳು ಇಟ್ಕೆ ಎತ್ತಿಸ್ತಿದ್ದೀವಿ ಅಂತ ನೀವು ಹೇಳ್ತೀರಾ. ಕ್ರೀಡಾ ವ್ಯವಸ್ಥೆ ಏನ್ ಮಾಡ್ತಿದೆ ಇಲ್ವಾ? ದೈಹಿಕ ಶಿಕ್ಷಕರು ಏನ್ ಮಾಡ್ತಿದ್ದಾರೆ? ಕ್ರೀಡಾ ಚಟುವಟಿಕೆಗಳನ್ನು ಇದು ಮಾಡಿ ಮಕ್ಕಳು ಶಾರೀರಿಕವಾಗಿ ಬಲಾಢ್ಯ ಆಗ್ತಾರೆ. ಕಬಡ್ಡಿ, ಖೋಖೋ, ಕುಸ್ತಿ ಇವೆಲ್ಲ ಇದೆ. ಅದರಲ್ಲಿ ಮುಂದುವರಿಸಿ ಮಕ್ಕಳನ್ನ. ತಂತ್ರಜ್ಞಾನ ಹೆಂಗ್ ಹೋಗ್ತಿದೆ ಅಂತ ಗೊತ್ತಾ? ಇಡೀ ದೇಶದಲ್ಲಿ ಟೆಕ್ನಾಲಜಿ ಬಂದಿರೋದ್ರಿಂದ ಶಿಕ್ಷಕರೇ ಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ನೀವ್ ಏನ್ ಪಾಠ ಮಾಡ್ತೀರಾ ಅದಕ್ಕೂ ಡಬ್ಬಲ್ ತಂದು ಕೊಡುತ್ತೆ ವಿದ್ಯಾರ್ಥಿಗಳಿಗೆ. ಆ ರೀತಿ ಟೆಕ್ನಾಲಜಿ ಮುಂದುವರೆದಿದೆ. ಮಕ್ಕಳು ಅದ್ರಲ್ಲಿ ಮುಂದುವರಿಸಿ. ಏನೇನ್ ಬೇಕು ವಿಜ್ಞಾನಕ್ಕೆ, ತಂತ್ರಜ್ಞಾನಕ್ಕೆ ಏನೇನ್ ಬೇಕು ಮಕ್ಕಳಿಗೆ ಅದನ್ನ ಮುಂದುವರಿಸಿ. ಶೈಕ್ಷಣಿಕವಾಗಿ ಕಲೆ, ವಿಜ್ಞಾನ, ಸಾಹಿತ್ಯ ಏನೇನ್ ಬೇಕು ಅವಕ್ಕೆ ಕೊಡಿ. ಅದ್ ಬಿಟ್ಬಿಟ್ಟು ನೀವು ಗಾರೆ ಕೆಲಸಕ್ಕೆ ಹಚ್ಚೋದೇನು ಸರಿ? ತೋಟಗಾರಿಕೆ ಮಾಡಿಸಿ, ಅದಕ್ಕೆ ಯಾವ ರೀತಿ ಶಾಲೆ ಮುಂದೆ ಮಕ್ಕಳಿಗೆ ಗಿಡ ನೆಡ್ಸಿ ಅದಕ್ಕೆ ಏನೇನ್ ಬೇಕು ಆ ತೋಟಗಾರಿಕೆ ಸಂಬಂಧಪಟ್ಟದ್ದು ಅದ್ ಮಾಡಿಸಿ. ಇದು ಯಾವ್ದಿದು ಗಾರೆ ಕೆಲಸ ಮಾಡಿಸೋದು ಮಕ್ಕಳಿಗೆ? ಅದಕ್ಕೆ ಒಂದು ಸಿಬ್ಬಂದಿಗಳು ಇರ್ತಾರೆ, ಕಾರ್ಮಿಕರು ಇರ್ತಾರೆ. ಇವು ಅವ್ರ ಕೈ ಮಾಡಿಸ್ಬೇಕು. ಮಕ್ಕಳು ಬರೋದು ಓದೋದಕ್ಕೆ, ಅದನ್ನು ಓದಿಸಿ. ವಿಡಿಯೋದಲ್ಲಿ ನೋಡ್ಬೋದು ಯಾವ ರೀತಿ ಇದು ಎಷ್ಟರ ಮಟ್ಟಿಗೆ ಹಾಸನ ಜಿಲ್ಲೆಯ ಒಂದು ಖಾಸಗಿ ಶಾಲೆಯಲ್ಲಿ ನಡೆದಿರೋ ಘಟನೆ ಇದು. ಏನು ಒಂದು ಗೊತ್ತಾಗ್ತಿಲ್ಲ, ಶಿಕ್ಷಣ ವ್ಯವಸ್ಥೆ ಎಲ್ಲಿ ಹೋಗ್ತಿದೆ. ಅದು ಖಾಸಗಿ ಶಾಲೆಯಲ್ಲಿ ನಡೆದಿರುವಂಥ ಈ ಘಟನೆ. ಶಿಕ್ಷಕರು ಹೇಳ್ತಾ ಹೋದ್ರೆ ನಮಗೊಂದು ಗುರುವನ್ನು ತೋರಿಸ್ಬೇಕು, ವಿದ್ಯಾರ್ಥಿಗೆ ಮಾರ್ಗದರ್ಶನ ತೋರಿಸ್ಬೇಕು. ಆದರೆ ಇಲ್ಲಿ ಗುರುವೇ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಕೆಲಸ ಮಾಡಿಸುವ ವ್ಯವಸ್ಥೆ ಎಲ್ಲಿಗೆ ಹೋಗ್ತಿದ್ದು ಒಂದು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲೇ ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂದರೆ ಸರ್ಕಾರಿ ಶಾಲೆ ಅಂತ ಒಂದು ಕಡೆ ಹೋದರೆ, ಖಾಸಗಿ ಶಾಲೆ ಅಂತ ಒಂದು ಕಡೆ ಹೋದರೆ ತುಂಬ ವ್ಯತ್ಯಾಸ ಇದೆ, ಅಜಗಜಾಂತರ. ಆದರೆ ಖಾಸಗಿ ಶಾಲೆಯಲ್ಲಿ ಈ ರೀತಿ ನಡೀತವೆ ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ಸರಿ ಎಂಬುವುದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.